ಇವತ್ತು ನಮ್ಮ ಮಠಕ್ಕೆ ಬಂದು ಕಡಬಿನ ಕಾಳಗ ದಿವಸ ಬನ್ನಿ ಅಜ್ಜಾರ ಅಂತ ಹೇಳಿ ಹೋದಾಗ ಹಿಡಿದು ಆಕಿಂದೇ ಚಿಂತಿ ಆಕಿಂದೇ ಧ್ಯಾನ ಹತ್ತಿ ಬಿಟ್ಟೈತಿ ನನಗ. ಯಾವಾಗ ಮುಸ್ತಂದಿ ಆಗ್ತದೋ, ಯಾವಾಗ ಅವಳ ಮನೆಗೆ ಹೋಗ್ತೀವೋ, ಯಾವಾಗ ಅವಳ ಮನೆಗೆ ಹೋಗಿ ನಾವು ಊಟ ಮಾಡ್ಕೊಂಡು ಬರ್ತೀವಿ ಅಂತ ವಿಲಿ ವಿಲಿ ಅಂತ ಒದ್ದಾಡ್ತಾರೆ ನೋಡು. ಅಜ್ಜ ನವ್ವುನ ನಿನ್ನ ಬಾಯಿಂದ ಅವ್ರ ಅಕ್ಕನ ಸುದ್ದಿ ಕೇಳಿನಿ 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 ಹತ್ತವಲ್ದಾಗದು. ಅವ್ ನವ್ವನ್ ಹ್ಯಾಂಗಾದ್ರು ಮಂಗಳವಾರ ದಿನ ಬರ್ತೀವ ಅಂತ ಹೇಳಿದಿ. ತಡ ಮಾಡೋದ ಬೇಡ, ಇವತ್ತೇ ಮಂಗಳವಾರದ ನಡಿ. ಅವ್ ನವನ ಗಜಮ ಮಾಡಿ ಬರಮ್ಮ. ಹನುಮಾನ ಯಾಕ ನೋಡ, ಮತ್ತೆ ಅಲ್ಲಿ ಹೋಗಿ ಏನಾದ್ರೂ ಗದ್ದಲ ಮಾಡಂಗಿದ್ಯಾ ನೋಡು. ನಾವು ಯಾಗ ಹೋಗ್ಬೇಕಪ್ಪ ಅಂದ್ರ ಒಟ್ಟು ಗುಟ್ಟಿಲಿ ಯಾರಿಗೂ ಗೊತ್ತಾಗದಾಗಿ ಅವರ ಮನೆಗೆ ಹೋಗಿ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಮತ್ತೆ ನಾವು ಯಾಗ ಬರ್ಬೇಕಪ್ಪ ಅಂದ್ರ ಯಾರಿಗೂ ಗೊತ್ತಾಗಿರಬಾರದು. ಹಾಗೆ ಬಂದು ನಮ್ಮ ಮಠಕ್ಕೆ ಸೇರಿಕೊಂಡು ಬಿಡಬೇಕು. ಹೆಚ್ಚಿಂದೇನಪ್ಪ ಅಂತಂದ್ರ ನಾವು ಹೋಗಿ ಬಂದಿದ್ದು ನಮಗೇ ಗೊತ್ತಾಗಿರಬಾರ್ದು. ಅಷ್ಟು ಗುಟ್ಟಿಗೆ ಆಗಬೇಕು ಕೆಲಸನ. ನಾವು ಹೋಗಿ ಬಂದಿದ್ದು ನಮಗೆ ಗೊತ್ತಾಗಬಾರ್ದಂದ್ರ ಒಂದು ಕೆಲಸ ಮಾಡಮ್. ಏನು ಮಾಡಮಂತೀಯ? ಅವನು ಫುಲ್ ಟೈಟ್ ನಿಷೇಧಾಗ ನಾವು ಹೋದೆವಪ್ಪ ಅಂದ್ರ ನಾವು ಹೋಗಿದ ನಮ್ಗೆ ಗೊತ್ತಾಗಲ್ಲ. ಏನಂತಿ? ಅಲ್ಲಲೇ ಮಗನೇ, ಒಟ್ಟು ಬಡಸ್ಕೊಂಬ ಕೆಲಸನೇ ಮಾಡಮಂತಿ ನೋಡಿ. ಸಿದ್ಧ ಏನೋ ಪಳೋಕ ನಾತ ಬರ್ತಾ ಇದೆಯಲ್ಲ.